ಕುಡಿಯಕ್ಕೆ ನೀರು 18 TMC ನೀರು ಮಾತ್ರ ಸಾಕಾಗ್ತದೆ. ಅವ್ರ ಜುಲೈವರೆಗೆ ಏಪ್ರಿಲ್ ಮೇ ಜೂನ್ ಜುಲೈವರೆಗೆ ಇರ್ತಕ್ಕಂಥ ಲೆಕ್ಕಪತ್ರ ಪ್ರಕಾರ 18 TMC ನೀರು ಇಟ್ಟರೆ ಸರಿ ಹೋಗ್ತದೆ. ಇನ್ನು 6 TMC ನೀರು ಉಳಿತಾಯ ಆಗ್ತಕ್ಕಂಥ ಮಾತನ್ನು ಕೂಡ ನಾವು ಅಂಕಿಅಂಶಗಳನ್ನು ಕೂಡ ಗಮನಿಸಿದ್ವಿ. ಅದಕ್ಕೆ ದಯವಿಟ್ಟು ನಾನೇ ಇದೇ ಜಿಲ್ಲಾಧಿಕಾರಿಗಳು ಅವರಿಗೆ ಕೊಟ್ಟಂತ ಅಧಿಕಾರ ನಮ್ಮ ಇಡೀ 6 ಜಿಲ್ಲೆಯ ಅಧಿಕಾರವನ್ನ ಪ್ರಾದೇಶಿಕ ಆಯುಕ್ತರಿಗೆ ಕೊಟ್ಟಿರ್ತಕ್ಕಂಥದ್ದು. ನೀರನ್ನು ಬಿಡಬೇಕು ಬೇಡ ಅಂತಕ್ಕಂಥ ಅಂಶಗಳನ್ನ ಈಗಾಗಲೇ ಮೊನ್ನೆ ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ನಲ್ಲಿ 20ನೇ ತಾರೀಕು ಇರತಕ್ಕಂಥ ಮೀಟಿಂಗ್ನಲ್ಲಿ ಅಧಿಕಾರಿಗಳ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ನಮ್ಮ ಕೇಳಿ ನೀರು ಬರಬೇಕಂತಕ್ಕಂಥ ಮಾತನ್ನ ಮತ್ತು ಯಥಾವಥ ನೀರು ಬಿಟ್ಟು ಹಾಳು ಮಾಡಿ ಅಂತಕ್ಕಂಥ ಕೂಡ ಕೃಷ್ಣಾ ಜಲಪಾತ ಎಂಡಿಗೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಬಹಳ ಸುದೀರ್ಘವಾಗಿ ಘರ್ಷಣೆ ಚರ್ಚೆಯಾಗಿ ಕೊನೆಗೆ ಅಧಿಕಾರ ಹಿಡಿದಿರ್ತಕ್ಕಂಥದ್ದು ಪ್ರಾದೇಶಿಕ ಆಯುಕ್ತರು. ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವಿನಂತಿ ಮಾಡ್ತೀವಿ, ನಮ್ಮ ಬೆಳೆ ಉಳಿಬೇಕಾ ಬೇಡ ಅಂತಕ್ಕಂಥ ಮಾತನ್ನು ನೀವು ತೀರ್ಮಾನ ಮಾಡಬೇಕಾಗಿ. ನಾವು ಬೆಳೆ ಬೆಳೆದಂತೆ ನಿಂತಿರ್ತಕ್ಕಂಥ ಬೆಳೆ ಎಷ್ಟು ದಿವಸಕ್ಕೆ ಕೈಗೆ ಬರ್ತದೆ. ವಾಸ್ತವಿಕ ಪರಿಸ್ಥಿತಿ ಈಗಾಗಲೇ ಜಂಟಿ ಕೃಷಿ ನಿರ್ದೇಶಕರು ಯಾದಗಿರಿ ಜಿಲ್ಲೆ ರಾಯಚೂರು ಜಿಲ್ಲೆಯವರು ರಿಪೋರ್ಟ್ ಕೊಟ್ಟಿದ್ದಾರೆ. ಏಪ್ರಿಲ್ 10ರಿಂದ 15ರವರೆಗೆ ನೀರು ಸಿಕ್ಕರೆ ಇವತ್ತು 80% ಬೆಳೆ ಕೈಗೆ ಬರ್ತದೆ. ಭತ್ತ, ಹತ್ತಿ, ಶೇಂಗಾ ಮತ್ತು ಸೂರ್ಯಪಾನ ಹಿಂದೆಯವರಲ್ಲಿ ಭೂಮಿಯಾಗಿರ್ತಕ್ಕ ನಾವು ಹಿಂದೆ ಹೋರಾಟ ಮಾಡೋಕ್ಕಾಗ ಕೂಡ 2-3 ಅಂಶಗಳನ್ನ ಮಾನ್ಯ ಜಿಲ್ಲಾಧಿಕಾರಿ ಗಮನ ತರ್ತಾ ಇದ್ದೀವಿ. ನೀರಿನಿಂದಾಗ ಇಡೀ ಭೀಮರಂಗುಡಿ ಹೋರಾಟ ಆಯ್ತು, ಲಾಠಿಚಾರ್ಜ್ ಆಯ್ತು. ನಾವು ದೊಡ್ಡ ರೀತಿಯಲ್ಲಿ ಏನೇ ಆಗ್ತದೆ. ರಾತ್ರಿ 10 ಗಂಟೆಗೆ ಪ್ರಕಾಶ ವಿಶೇಷ ಪೊಲೀಸ್ ಅಧಿಕಾರಿ ಎಡ್ಸಲ್ ಎಫ್ಐಆರ್ ಕಳೆದು ಮಾತುಕತೆ ಕರೆದಂತೆ ಅಂತಕ್ಕಂಥ ಎಫ್ಐಆರ್ ರಾತ್ರಿ 12 ಗಂಟೆಗೆ ಇವತ್ತು ನಮಗೆ ಜೈಲು ಹೋಗಿದೆ. ಅಂದ್ರೆ ರಾತ್ರಿ 12 ಗಂಟೆ ಜೈಲು ಹೋದರೆ 1 ಗಂಟೆಗೆ ದೊಡ್ಡ ಮಳೆ ಪ್ರಾರಂಭ ಆಗಿ ಏಪ್ರಿಲ್ 12ನೇ ತಾರೀಕು ಮತ್ತು ಏಪ್ರಿಲ್ 15ನೇ ತಾರೀಕು ದೊಡ್ಡ ಮಳೆ ಬಂದು ಇಡೀ ನಮ್ಮ ಬೆಳೆ ರಕ್ಷಣೆ ಮಾಡಿರ್ತಕ್ಕಂಥ ಇತಿಹಾಸ ಕೂಡ ಇದೆ. ಅದೇ ರೀತಿ ನಾಯಕ ಡ್ಯಾಮ್ ಅನ್ನು ಮುಚ್ಚಿಗೆ ಹಾಕ್ತೀವಿ ಅಂತೇಳಿ ಏಪ್ರಿಲ್ 12ನೇ ತಾರೀಕು ಹೋಗೋ ಕಾಲಕ್ಕೆ ಇಡೀ ದೊಡ್ಡ ರೀತಿಯಲ್ಲಿ ಮಳೆ ಆಗಿರ್ತಕ್ಕಂಥ ರಾತ್ರಿ 1:30 ಗಂಟೆಗೆ ನಮ್ಮ ರಾಜುಗೌಡ ತಂದೆಯವರು ಬಂದು ಕೇಳಿದರು, ತನ್ನ ಪರ ಇವತ್ತು ಹೋರಾಟ ತಕ್ಕೊಳ್ರಿ ಅಂತ ಒಂದು. ಸರ್ ದಯವಿಟ್ಟು ಕೈ ಜೋಡಿಸ್ತೀವಿ, ಹೋರಾಟ ತೆಗೆಯಕ್ಕಾಗಲಿಲ್ಲ. ದಯವಿಟ್ಟು ನಾವು ವಿಧಾನಸಭೆಯಲ್ಲಿ ಚರ್ಚೆ ಆಗಲಿ, ರಾಜುಗೌಡ ಮಾತಾಡಲಿ, ಅವರ ಮಾತ್ರ ಹೋಗ್ತಿರಲಿಲ್ಲ ಇಲ್ಲ ಅಂತಂದಾಗ ಮರಣ ಸಂಜೆ 6 ಇವತ್ತು ಹೋರಾಟ ಮಾಡಿ ಲಾಠಿ ಚಾರ್ಜ್ ಕೂಡ ಎರಿಸಿ 4 TMC ನೀರನ್ನ 4 ಡ್ಯಾಮ್ ನೀರು ಬಿಡುಗಡೆ ಮಾಡಿರ್ತಕ್ಕಂಥ ಇತಿಹಾಸ ಇದೆ ನಮಗೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು, ಅವರು ರೈತರು ಬೇಕಾಗ್ತಾ ಇರ್ತಕ್ಕಂಥದ್ದು. ಮಾನ್ಯ ಜಿಲ್ಲಾ ಎಸ್ಪಿ ಅವರು ಕೂಡ ರೈತರು ಬೇಕಾಗ್ತಾ ಇರ್ತಕ್ಕಂಥ ವ್ಯಕ್ತಿ. ಬಹಳಷ್ಟು ಒಂದು ದಾಖಲೆ ಚರ್ಚೆ ಮಾಡಿದ್ವಿ ಮೊನ್ನೆ. ಒಳ್ಳೆ ರೀತಿಯಲ್ಲಿ ಇರ್ತಕ್ಕಂಥ ಎಸ್ಪಿ ಇದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ವಿಶೇಷ ಜಿಲ್ಲಾಧಿಕಾರಿ ಇದ್ದಾರೆ. ನಾವು ವಿನಂತಿ ಮಾಡ್ತಾ ಇದ್ದೀವಿ, ಬೆಳೆ ಬಂದಂತ ಬೆಳೆ ಉಳಿಬೇಕಾದ್ರೆ ಕನಿಷ್ಠ ಇವತ್ತು ರಾತ್ರಿ 12 ಗಂಟೆಗೆ ಬಂದ್ ಮಾಡ್ಯಾರ ನೀರು. ಬಹಳ ಮಂದಿ ಗೊತ್ತಿರ್ಲಿಕ್ಕಿಲ್ಲ, ರಾತ್ರಿ 12 ಗಂಟೆಗೆ ಬಂದಾಗಿದೆ. 12 ಗಂಟೆ ಬಂದ್ ಮಾಡಿದಾರ. ಅದಕ್ಕೆ ನಾವು ಹೇಳ್ತಾ ಇದೀವಿ, ಬಂದ್ ಮಾಡಿ 1ನೇ ತಾರೀಕು ಹೆಚ್ಚಿದ್ರ ಕನಿಷ್ಠ ಇವತ್ತು 6 TMC ನೀರು, ಇನ್ನೊಂದು 2 TMC ನೀರು ಕೊಯ್ನಾ ಡ್ಯಾಮ್ ತಗೊಂಡ್ರೆ 10ನೇ ತಾರೀಕು ನೀರು ಸಿಕ್ಕರೆ ಇವತ್ತು 80% ಬೆಳೆ ಬರ್ತದೆ. ಹಿಂದೆ ಇರಬೇಕು ಸಾಕ್ತೀವಿ ಅಂತಕ್ಕಂಥ ಮಾತನ್ನ ಜಿಲ್ಲಾಧಿಕಾರಿ ಗಮನ ತರ್ತೇವೆ. ಬೇಡ ಉಳಿಸ್ಬೇಕಾ ಬೇಡ ಅಂತ ತೀರ್ಮಾನ